ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಕುರುಕ್ಷೇತ್ರ 2024 ವಿಸ್ತಾರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಇನ್ ಆ್ಯಂಡ್ ಔಟ್, ಪಿನ್ ಟು ಪಿನ್ ಡೀಟೇಲ್ಸ್, ಅಲ್ಲಿರುವಂಥ ರಾಜಕಾರಣ, ಸ್ಥಳೀಯ ರಾಜಕಾರಣ, ಜಾತಿ ಲೆಕ್ಕಾಚಾರ, ಯಾರು ಗೆಲ್ಲಬಹುದು, ಯಾರು ಸೋಲಬಹುದು, ಗೆಲ್ಲೋದಕ್ಕೆ ಏನು ಕಾರಣ, ಇವೆಲ್ಲವನ್ನ ಸ್ಥೂಲವಾಗಿ ತೆರೆದಿಡುವಂಥ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರ 2024. ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ನಾಳೆ ಅಂತ ಹೇಳ್ತಾ ಇದ್ದೀವಿ, ಲೋಕ ಸಮರಕ್ಕೆ ದಿನಾಂಕ ಫಿಕ್ಸ್ ಆಗುತ್ತೆ. ಹಾಗಾದರೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಆ ಕ್ಷೇತ್ರಗಳ ಪರಿಚಯ ಏನು? ಇವತ್ತು ನಾವು ಚಾಮರಾಜನಗರ, ಗಡಿ ಜಿಲ್ಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು, ಕಂಪ್ಲೀಟ್ ಆದ ಕ್ಷೇತ್ರ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗಡಿ ಜಿಲ್ಲೆಯಲ್ಲಿ ಜೋರಾಯಿತು ಲೋಕಸಮರದ ಕಾವು. ಮನೆ ಮನೆಗಳಲ್ಲೂ ಯಾವ ಅಭ್ಯರ್ಥಿ ನಿಲ್ತಾರೆ, ಯಾವ ಅಭ್ಯರ್ಥಿ ಗೆಲ್ತಾರೆ ಅನ್ನೋದರ ಬಗ್ಗೆಯೇ ಚರ್ಚೆ ಪ್ರಾರಂಭ ಆಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ರಾಜ್ಯದ ಪ್ರತಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ತೆರೆದಿಡ್ತಾ ಇದ್ದೀವಿ. ವಿಸ್ತಾರ ಕುರುಕ್ಷೇತ್ರದಲ್ಲಿ ಇವತ್ತು ಗಡಿ ಜಿಲ್ಲೆ ಚಾಮರಾಜನಗರದ ದರ್ಶನ ಮಾಡಿಸ್ತಾ ಇದೆ. ವಿಸ್ತಾರದಲ್ಲಿ ಚಾಮರಾಜನಗರ ಮತದಾರರ ಮನದಾಳದ ಮಂಥನವನ್ನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗಿ. ಚಾಮರಾಜನಗರ ಈ ಹಿಂದೆ ಅವಿಭಜಿತ ಮೈಸೂರು ಆಗಿತ್ತು. ಮೈಸೂರಿನಿಂದ ವಿಭಜನೆಗೊಂಡಂತ ಚಾಮರಾಜನಗರ 1967ರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅನ್ನೋದು ರಚನೆ ಆಯಿತು. ಅದಾದ ಬಳಿಕ ಇಲ್ಲಿಯವರೆಗೆ 2019ರ ಚುನಾವಣೆ ಒಂದನ್ನ ಹೊರತುಪಡಿಸಿ ಬಿಜೆಪಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಇಲ್ಲ. ಹಾಗಾಗಿ ಇದು ಒಂದು ಬಹಳ ಬಲಯುತವಾದ, ಶಕ್ತಿಶಾಲಿಯಾದ ಕಾಂಗ್ರೆಸ್ನ ಬೆಲ್ಟ್, ಕಾಂಗ್ರೆಸ್ನ ಲೋಕಸಭಾ ಕ್ಷೇತ್ರ. ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಚಾಮರಾಜನಗರದಲ್ಲಿ ಕೈ ಕಮಲದ ಫೈಟ್ ಈ ಬಾರಿ. ಎಸ್ಸಿ ಮೀಸಲು ಕ್ಷೇತ್ರ. ನಿನ್ನೆ ನಾವು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರ ಆಗಿತ್ತು. ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಈ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ. ಈ ಕ್ಷೇತ್ರದ ಕೆಳಗಡೆ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಬರ್ತವೆ. ಈ 8 ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲಿ 4 ಕ್ಷೇತ್ರಗಳು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟವು, ಇನ್ನೂ 4 ಕ್ಷೇತ್ರಗಳು ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟವು. ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಚಾಮರಾಜನಗರದಲ್ಲಿ ಕೈ ಕಮಲದ ಫೈಟ್ ಆರಂಭ ಆಗಿದೆ. ಚಾಮರಾಜನಗರದಲ್ಲಿ ಮತ್ತೆ ಪ್ರಾಬಲ್ಯ ಸಾಧಿಸುವುದಕ್ಕೆ ಬಿಜೆಪಿ ಪ್ರತಿತಂತ್ರವನ್ನ ರೂಪಿಸ್ತಾ ಇದೆ. 2019ರ ಚುನಾವಣೆ, ಆ ಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಚಾಮರಾಜನಗರವನ್ನ ಗೆದ್ದುಕೊಂಡಿತ್ತು. ಶ್ರೀನಿವಾಸ್ ಪ್ರಸಾದ್ ಅವರು, ಹಾಲಿ ಬಿಜೆಪಿಯ ಸಂಸದರು, ಮೊದಲ ಬಾರಿಗೆ ಚಾಮರಾಜನಗರದಲ್ಲಿ ಕಮಲ ಅರಳಿಸಿದ್ದರು. ಆ ಕೀರ್ತಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಲ್ಲುತ್ತೆ. ಅದು ಕೂಡ ಅವರು ಗೆದ್ದುಕೊಂಡಿರೋದು 1800 ಮತಗಳಿಂದ, ಕೇವಲ 1800 ಮತಗಳಿಂದ. ಆಗಲೇ ಹೇಳಿದೆ, ಭದ್ರಕೋಟೆ ಕಾಂಗ್ರೆಸ್ನದ್ದು ಇದು ಅಂತ. 1967ರ ನಂತರದಲ್ಲಿ ಬಂದಂಥ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸೇ ಗೆದ್ಕೊಳ್ತಾ ಬಂತು. 2019ರ ಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಗೆಲ್ತು. ಕೈನಿಂದ ಬಿಜೆಪಿ ಸೇರ್ಪಡೆಗೊಂಡಿದ್ದ ಮಾಜಿ ಶಾಸಕನಿಗೆ ಬಿಜೆಪಿ ಈಗಾಗಲೇ ಮಣೆ ಹಾಕಿದೆ. ಕೊಳ್ಳೇಗಾಲದ ಮಾಜಿ ಶಾಸಕ ಎಸ್ ಬಾಲರಾಜ್ಗೆ ಬಿಜೆಪಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಘೋಷಣೆನೂ ಆಗಿದೆ. ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಳ್ಳುವುದಕ್ಕೆ ಆಕಾಂಕ್ಷಿಗಳು ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಇಲ್ಲಿದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ಗೆ ಒಂದು ರೀತಿ ಗೆಲ್ಲುವ ಕ್ಷೇತ್ರ ಇದು ಅನ್ನೋದು ಇದೆ. ಈ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಬಲು ಜೋರಾಗಿದೆ, ಬಲು ಉದ್ದವಾಗಿದೆ. ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್, ದರ್ಶನ್ ಧ್ರುವನಾರಾಯಣ್, ಹಾಲಿ ಶಾಸಕರು ಕಾಗಲವಾಡಿ ಎಂ ಶಿವಣ್ಣ, ಜಿಎನ್ ನಂಜುಂಡಸ್ವಾಮಿ, ಜೆಸಿ ಕಿರಣ್, ಡಿಎನ್ ನಟರಾಜ್ ಸೇರಿದಂತೆ ಒಟ್ಟು 7 ಜನ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳು ನಮಗೆ ಟಿಕೆಟ್ ಕೊಡಿ, ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಚಾಮರಾಜನಗರ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಇರೋದ್ರಿಂದ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಇದರ ಕೆಳಗಡೆ ಬರ್ತವೆ. ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಭಾವಚಿತ್ರವನ್ನ. ಚಾಮರಾಜನಗರಕ್ಕೆ ಬಿಜೆಪಿ ಈಗಾಗಲೇ ತನ್ನ ಉಮೇದುವಾರನನ್ನ ಪಕ್ಕಾ ಮಾಡಿದೆ. ಎಸ್ ಬಾಲರಾಜ್ ಮಾಜಿ ಶಾಸಕರು ಕಾಂಗ್ರೆಸ್ನಲ್ಲಿ ಇದ್ರು, ಅವರನ್ನ ಬಿಜೆಪಿಗೆ ಕರೆತರಲಾಗಿದೆ. ಬಿಜೆಪಿಯಿಂದ ಈಗ ಅಭ್ಯರ್ಥಿ. ಇನ್ನು ಕಾಂಗ್ರೆಸ್ನಲ್ಲಿ ಹೆಚ್ಚು ಕಡಿಮೆ 7 ಜನ ಆಕಾಂಕ್ಷಿಗಳಿದ್ದಾರೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇವರು ಪ್ರಮುಖ ಆಕಾಂಕ್ಷಿ. ರಾಜ್ಯದಲ್ಲಿ ಈಗಾಗಲೇ ಸಚಿವರಾಗಿದ್ದಾರೆ. ಹಾಗಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರೆಲ್ಲಾದರೂ ಕಂಟೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿದಂತೆ ನಡೀತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅವರ ಪುತ್ರ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಬಹಳಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ರು. ಜೊತೆಗೆ ಒತ್ತಡ ಹೇರೋ ಕೆಲಸವನ್ನ ಕೂಡ ಮಹದೇವಪ್ಪನವರು ಮಾಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಬೇಡ, ನನ್ನ ಮಗನಿಗೆ ಟಿಕೆಟ್ ಬೇಡ ಅಂತ ಅವರೇ ಹೇಳಿದ್ರು. ಇನ್ನು ಡಿ ಎನ್ ನಟರಾಜ್
ಯುವ ಮುಖಂಡ, ಅವರು ಕೂಡ ಪ್ರಮುಖ ಆಕಾಂಕ್ಷಿ, ಯುವ ಮುಖಂಡರು ಕೂಡ ಹೌದು. ಜೊತೆಗೆ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗೆ ಈ ಬಾರಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲೂ ಅವರಿದ್ದಾರೆ. ಹಾಗಾಗಿ ಈ 8 ಕ್ಷೇತ್ರಗಳ ಪೈಕಿ 8 ಆಕಾಂಕ್ಷಿಗಳ ಪೈಕಿ 7 ಜನರು ಈಗಾಗಲೇ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಅದರಲ್ಲಿ ಎಚ್ ಸಿ ಮಹದೇವಪ್ಪನವರು ಮಾತ್ರ ಕೊನೆ ಕ್ಷಣದಲ್ಲಿ ನನಗೆ ಟಿಕೆಟ್ ಬೇಡ ಅಂತ ಹೇಳಿದ್ದು ಕೂಡ ಇದೆ. ಇನ್ನು ಚಾಮರಾಜನಗರ SC ಮೀಸಲು ಕ್ಷೇತ್ರ ಇದು. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಇದರಲ್ಲಿ ಬರ್ತವೆ. 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈಗಾಗಲೇ ಮುನ್ನಡೆ, ಅಂದ್ರೆ ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. 7ರಲ್ಲಿ ಒಂದೇ ಒಂದು ಕ್ಷೇತ್ರವನ್ನ JDS ಗೆದ್ದುಕೊಂಡಿದೆ. ಬಿಜೆಪಿ ಈ ಭಾಗದಲ್ಲಿ ಶೂನ್ಯ ಸಂಪಾದನೆಯನ್ನ ಮಾಡಿದೆ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಇದರಲ್ಲಿ HD ಕೋಟೆ ಬರುತ್ತೆ, ನಂಜನಗೂಡು ಬರುತ್ತೆ, ವರುಣಾ ಬರುತ್ತೆ, ಟಿ ನರಸಾಪುರ ಬರುತ್ತೆ, ಹನೂರು ಬರುತ್ತೆ, ಕೊಳ್ಳೇಗಾಲ ಬರುತ್ತೆ, ಚಾಮರಾಜನಗರ ಬರುತ್ತೆ, ಗುಂಡ್ಲುಪೇಟೆ ಬರುತ್ತೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರವೂ ಕೂಡ ಇದೇ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ, ವರುಣಾ ವಿಧಾನಸಭಾ ಕ್ಷೇತ್ರ. ಒಟ್ಟು 8ರ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸೇ ಇದೆ. 1ರಲ್ಲಿ JDS ಅಧಿಕಾರದಲ್ಲಿದೆ. ಬಿಜೆಪಿ ಮಾತ್ರ ಶೂನ್ಯ ಸಂಪಾದನೆ ಮಾಡಿದೆ. ಈಗಾಗಲೇ ಹಾಲಿ ಸಂಸದರು ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸ್ ಬಾಲರಾಜ್ ಅವರಿಗೆ ಮಣೆ ಹಾಕಲಾಗಿದೆ. 7 ಆಕಾಂಕ್ಷಿಗಳ ನಡುವೆ ಕಾಂಗ್ರೆಸ್ನಲ್ಲಿ ಬಿಗ್ ಫೈಟ್ ಇದೆ. ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಪ್ರಶ್ನಾರ್ಥಕವೂ ಇದೆ. SC ಮೀಸಲು ಕ್ಷೇತ್ರದಲ್ಲಿ ಯಾರಾಗ್ತಾರೆ ಹಾಗಾದ್ರೆ ನೂತನ ಸಂಸದರು? ಸಣ್ಣ ರಾಜಕಾರಣ ನಾನಾಗಲೇ ಹೇಳ್ತಾ ಇದ್ನಲ್ಲ, ಇಲ್ಲಿ ಮೈಸೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. HD ಕೋಟೆ, ನಂಜನಗೂಡು, ವರುಣಾ, ಟಿ ನರಸೀಪುರ. ಜೊತೆಗೆ ಚಾಮರಾಜನಗರ ಜಿಲ್ಲೆಯ ಅಲ್ಲಿಯ 4 ವಿಧಾನಸಭಾ ಕ್ಷೇತ್ರಗಳು ಕೂಡ ಬರ್ತವೆ. ಹನೂರು, ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ. ಹಾಗಾಗಿ 2 ಜಿಲ್ಲೆಗೆ ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತವೆ. ಇನ್ನು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರು ಒಮ್ಮೆ ನೋಡ್ಕೊಂಡ್ಬರೋಣ, ಗ್ರಾಫಿಕ್ಸ್ನ ಮೂಲಕ ನೋಡ್ಕೊಂಡ್ಬರೋಣ. ಡಾಕ್ಟರ್ SC ಮಹದೇವಪ್ಪ, ಸುನೀಲ್ ಬೋಸ್, ನೋಡಿ ಅಲ್ಲಿ ಫೋಟೋಗಳನ್ನು ನೋಡ್ತಾ ಇದ್ರಿ. ಡಾಕ್ಟರ್ SC ಮಹದೇವಪ್ಪನವರು ಹಾಲಿ ಸಚಿವರು ಹೌದು, ರಾಜ್ಯದಲ್ಲಿ ಹಾಲಿ ಸಚಿವರಾಗಿದ್ದಾರೆ ಅವರು ಸರ್ಕಾರದಲ್ಲಿ. ಜೊತೆಗೆ ಅವರ ಪುತ್ರ ಸುನೀಲ್ ಬೋಸ್ ಅವರಿದ್ದಾರೆ, ಇವರು ಕೂಡ ಪ್ರಮುಖ ಆಕಾಂಕ್ಷಿ. ಡಾಕ್ಟರ್ SC ಮಹದೇವಪ್ಪ, ಸುನೀಲ್ ಬೋಸ್ ಪ್ರಮುಖ ಆಕಾಂಕ್ಷಿಗಳು. ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ದರ್ಶನ್ ಧ್ರುವನಾರಾಯಣ್ ಅವರ ಪುತ್ರ. ಇನ್ನು ಕಾಗಲವಾಡಿ ಶಿವಣ್ಣ ಅವರು ಕೂಡ ಆಕಾಂಕ್ಷಿ. ಇದರಲ್ಲಿ ದರ್ಶನ್ ಧ್ರುವನಾರಾಯಣ್ ಅವರು ಈಗಲೇ ಶಾಸಕರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡೋದು ಅನುಮಾನ. ಈ ಹಿಂದೆ ಅವ್ರಿಗೆ ಹೇಳಲಾಗ್ತಾ ಇತ್ತು ಲೋಕಸಭೆಗೆ ನಿಮಗೆ ಟಿಕೆಟ್ ಕೊಡೋಣ ಅಂತ ಹೇಳ್ತಾ ಇದ್ರು. ಬಟ್ ಈ ಹಿಂದೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಟ್ಟಾಯಿತು, ಅವರು ಗೆದ್ದು ಆಯಿತು. ಹಾಗಾಗಿ ಈ ಬಾರಿ ದರ್ಶನ್ ಧ್ರುವನಾರಾಯಣ್ ಅವರಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿಸಿ ಮತ್ತೊಮ್ಮೆ ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ಆ ಅನುಮಾನವಂತೂ ಇದ್ದೇ ಇದೆ. ಆದರೆ SC ಮಹದೇವಪ್ಪನವರು ಮೈಸೂರಿನವರು ಆಗಿರೋದ್ರಿಂದ ಇನ್ನೊಂದು ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಯಾಕೆ ಕರ್ಕೊಂಡು ಬರಬೇಕು ಅನ್ನೋವಂಥ ಒಂದು ಪ್ರಶ್ನಾರ್ಥಕವೂ ಇದೆ, ಕ್ವಶನ್ ಮಾರ್ಕ್ ಇದೆ. ಹಾಗಾಗಿ ಸ್ಥಳೀಯ ನಾಯಕರಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಯಂಗ್ ಫೇಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಾಗಲವಾಡಿ ಶಿವಣ್ಣನವರು ಇವರು ಕೂಡ ಪ್ರಮುಖ ಆಕಾಂಕ್ಷಿಯಾಗಿದ್ದಾರೆ. ನೆಕ್ಸ್ಟ್ ಇನ್ನು JC ಕಿರಣ್ ಹಾಗೂ DN ನಟರಾಜ್. ಇಲ್ಲಿ ನೀವು ಗಮನಿಸ್ತಾ ಇದ್ರಿ, JC ಕಿರಣ್ ಹಾಗೂ GN ನಂಜುಂಡಸ್ವಾಮಿ ಅವರಿದ್ದಾರೆ. ನಟರಾಜ್ ಅವರು ಆಮೇಲೆ ಬರ್ತಾರೆ. GN ನಂಜುಂಡಸ್ವಾಮಿ ಅವರಿದ್ದಾರೆ. ಇವರು ಕೂಡ ಸ್ಥಳೀಯ ಕಾಂಗ್ರೆಸ್ನ ನಾಯಕರು. ಹಾಗಾಗಿ ಸ್ಥಳೀಯ ನಾಯಕರಿಗೂ ಟಿಕೆಟ್ ಕೊಡಿ ಅಂತ ಬಹಳ ಕೂಗಿದೆ. ಈ ಹಿನ್ನೆಲೆಯಲ್ಲಿ ಈ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಗೊತ್ತಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ರಾಜ್ಯದ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಈ ಹಳೆ ಮೈಸೂರು ಭಾಗವನ್ನ ಸೇರಿಸಿಕೊಂಡಂತೆ ಚಾಮರಾಜನಗರಕ್ಕೂ ಸಿದ್ದರಾಮಯ್ಯನವರಿಗೆ ಒಪ್ಪಿಸಲಾಗಿದೆ ಅಂತ ಇದೆ. ನೀವು ಟಿಕೆಟ್ ಕೊಡಿ, ನೀವು ಯಾರು ಕೊಡ್ತೀರಾ ಅವರಿಗೆ ಅಂತ ಹೇಳಿ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಬ್ಬರು ಆಕಾಂಕ್ಷಿ DN ನಟರಾಜ್, ದರ್ಶನ್ ಧ್ರುವನಾರಾಯಣ್ ಆಗ್ಲೇ ನಾನು ಹೇಳಿದೆ. DN ನಟರಾಜ್ ಇವರು ಯೂತ್ ಕಾಂಗ್ರೆಸ್ನಲ್ಲಿ ಇದ್ದಂಥವರು, ಸಿದ್ದರಾಮಯ್ಯನವರಿಗೆ ಬಹಳ ಅತ್ಯಾಪ್ತರಾಗಿರುವಂಥವರು. DN ನಟರಾಜ್ ತುಂಬಾನೇ ಎಜುಕೇಟೆಡ್ ಕೂಡ ಹೌದು. ಆ ಭಾಗದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ. ಸುಮಾರು 2010ರ ಈಚೆಗೆ ಚಾಮರಾಜನಗರದಲ್ಲಿ ಬಹಳ ಚೆನ್ನಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಯುವಕರನ್ನ ಪಕ್ಷಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಅಲ್ಲೊಂದು ಯುವ ಶಕ್ತಿಯನ್ನ ಬೆಳೆಸುವ ಕೆಲಸವನ್ನ DN ನಟರಾಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಭಾರತ್ ಜೋಡೋ ಯಾತ್ರೆ ಆಯ್ತಲ್ಲ, ಆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ರಾಹುಲ್ ಗಾಂಧಿ ಅವರಿಗೆ ಇವರು ಅವರ ಜೊತೆ ಇದ್ದಂಥವ್ರು. ಹಾಗಾಗಿ ಪಕ್ಷ ಸಂಘಟನೆಯ ಬಗ್ಗೆಯೂ ಕೂಡ ಅವ್ರಿಗೆ ಗೊತ್ತಿದೆ, ನಾಲೆಜ್ ಇದೆ. ಯುವ ಮುಖ, ಹಾಗಾಗಿ ನನಗೊಂದು ಟಿಕೆಟ್ ಕೊಡಿ ಈ ಬಾರಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಬಿಜೆಪಿಯಲ್ಲಿ ಈಗಾಗಲೇ ಅಭ್ಯರ್ಥಿಯ ಘೋಷಣೆ ಆಗಿದೆ. ಎಸ್ ಬಾಲರಾಜು ಮಾಜಿ ಶಾಸಕರಾಗಿದ್ದಂಥವರು, ಕಾಂಗ್ರೆಸ್ನಲ್ಲಿದ್ದಂಥವರು. ಅವ್ರನ್ನ ಬಿಜೆಪಿಗೆ ಕರೆ ತರಲಾಯಿತು. ಈ ಹಿಂದೆ ಕರೆ ತಂದ ಬಳಿಕ ಈಗ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಲಾಗಿದೆ ಲೋಕಸಭೆ ಚುನಾವಣೆಗೆ. ಎಸ್ ಬಾಲರಾಜು ಯಂಗ್ ಫೇಸ್ ಕೂಡ ಹೌದು.
ಇದನ್ನ ಇವ್ರನ್ನೇ ಕಣಕ್ಕಿಳಿಸಿ ಅಂತೇಳಿ ಈ ಹಿಂದೆ ಸೋಮಣ್ಣ ಅವರು ಕೂಡ ಶಿಫಾರಸು ಮಾಡಿದ್ರು, ಇವರ ಹೆಸರನ್ನೇ ಹೇಳಿದ್ರು. ಮಹೇಶ್ ಅವರು ಆ ಭಾಗದಲ್ಲಿ ಶಾಸಕರು ಹೌದು, ಅವರು ಮಹೇಶ್ ಅವರು ಹೇಳಿದರು ಕೊಳ್ಳೇಗಾಲದಿಂದ ಬಾಲರಾಜ್ ಅವರಿಗೆ ಟಿಕೆಟ್ ಕೊಡಿ ಈ ಸಲ ಅಂತ ಅವರು ಕೇಳಿದರು. ಹಾಗಾಗಿ ನಾನು ಹೇಳಿದ ರೀತಿಯಲ್ಲೇ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಮಹೇಶ್ ಅವರು ಕೂಡ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು. ಹಾಗಾಗಿ ಒಂದು ಯಂಗ್ ಫೇಸ್ ಬಾಲರಾಜು ಗೆಲ್ತಾರಲ್ವೋ ಆಮೇಲೆ ವಿಷಯ, ಆದರೆ ಟಫ್ ಫೈಟ್ ಅಂತೂ ಕೊಟ್ಟೇ ಕೊಡ್ತಾರೆ. ಇನ್ನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಅವರ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅದನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಅವರ ಪ್ಲಸ್ ಪಾಯಿಂಟ್ ಏನು ನೋಡಿ. ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಹಿರಿಯ ದಲಿತ ನಾಯಕ, ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇದು ಎಸ್ ಸಿ ಮೀಸಲು ಕ್ಷೇತ್ರ ಕೂಡ ಹೌದು. ಹಾಗಾಗಿ ಎಸ್ ಸಿ ಅಂದರೆ ದಲಿತ ನಾಯಕರಿಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡಬೇಕು, ಟಿಕೆಟ್ ಅನ್ನು ಕೊಡಬೇಕು. ಹಾಗಾಗಿ ಇವರೊಬ್ಬ ಪ್ರಾಮಿನೆಂಟ್ ಆಗಿರುವಂಥ ದಲಿತ ನಾಯಕ, ಆ ಭಾಗದಲ್ಲಿ ಹಾಲಿ ಸಚಿವರು ಹೌದು, ಅನುಭವಿ ರಾಜಕಾರಣಿಯೂ ಹೌದು. ಹಾಗಾಗಿ ಸಚಿವರಾಗಿ ಅವರಿಗೆ ಕೆಲಸ ಮಾಡಿರುವಂಥ ಅನುಭವ ಇದೆ, ಜೊತೆಗೆ ರಾಜಕೀಯ ಪಟ್ಟುಗಳನ್ನು ಪರ್ಫಾರ್ಮ್ ಮಾಡಬೇಕಲ್ಲ, ಅದಕ್ಕೆ ಬೇಕಾದಂಥ ಛಾತಿಯೂ ಅವರಲ್ಲಿದೆ, ಪಟ್ಟುಗಳನ್ನು ಅವರು ಕಲ್ತುಕೊಂಡಿದ್ದಾರೆ. ಹಾಗಾಗಿ ಲೋಕಸಭೆ ಚುನಾವಣೆಗೆ ಒಬ್ಬ ಅನುಭವಿ ರಾಜಕಾರಣಿಯನ್ನು ಇಳಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಬಹುದು. ಇದು ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರ ಪ್ಲಸ್ಸು. ಈಗ ಮೈನಸ್ ಪಾಯಿಂಟ್ ನೋಡೋಣ. ಒಂದೇ ಸಮುದಾಯಕ್ಕೆ ಮೀಸಲು ಅನ್ನೋ ಆರೋಪ. ಇವರು ಕೇವಲ ಒಂದು ಸಮುದಾಯಕ್ಕೆ ಅಂದರೆ ದಲಿತ ಅಂತ ಹೇಳಿದ ತಕ್ಷಣನೇ ದಲಿತ ಸಮುದಾಯಕ್ಕೆ ಮಾತ್ರ ಮೀಸಲಾಗ್ತಾರೆ. ಅಲ್ಲಿ ಬೇರೆ ಬೇರೆ ಸಮುದಾಯಗಳು ಕೂಡ ಇದ್ದಾವೆ, ಒಕ್ಕಲಿಗ ಇದೆ, ಲಿಂಗಾಯತ ಸಮುದಾಯ ಇದೆ, OBC ಸಮುದಾಯಗಳಿದ್ದಾವೆ. ಆ OBC ಸಮುದಾಯಕ್ಕೆ ಇವರು ಹತ್ರ ಆಗಿಲ್ಲ, ಕೇವಲ ಒಂದೇ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆದಂಥ ನಾಯಕ ಅನ್ನೋ ಹಣೆಪಟ್ಟಿ ಇದೆ. ಅದವರಿಗೆ ದೊಡ್ಡ ಮೈನಸ್. ಇನ್ನು ಸಂಸದರಾಗೋದಕ್ಕೆ ಆಸಕ್ತಿ ಇಲ್ಲದಿರು, ಇದು ಇನ್ನೊಂದು ದೊಡ್ಡ ಮೈನಸ್. ಯಾಕಂದರೆ ಒಬ್ಬರು ಸಚಿವರಾಗಿದ್ದಾರೆ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಅಲ್ಲಿ ಹೋಗಿ ಮತ್ತೆ ಯಾಕೆ ನಾನು ಸ್ಪರ್ಧೆ ಮಾಡಬೇಕು, ಮತ್ತೆ ಯಾಕೆ ಗೆದ್ದು ಬರಬೇಕು, ನಾನು ಹೇಗೂ ಸಚಿವನಾಗಿದ್ದೀನಿ, ಹಾಗಾಗಿ ನನಗೆ ಸಂಸದ ಆಗುವಂಥ ಆಸಕ್ತಿ ಆಗಲಿ ಆಸ್ಥೆ ಆಗಲಿ ಆಸೆ ಆಗಲಿ ಇಲ್ಲ ಅಂತ ಮಹದೇವಪ್ಪನವರೇ ಹೇಳ್ಕೊಂಡಿದ್ದಾರೆ. ಇದು ಅವರ ಮೈನಸ್. ಪ್ಲಸ್ ಆಯಿತು, ಮೈನಸ್ ಆಯಿತು. ಇನ್ನು ಮುಂದೆ ಸುನಿಲ್ ಬೋಸ್ ಅವರ ಪ್ಲಸ್ ಏನು, ಮೈನಸ್ ಏನು? ಯಾರು ಈ ಸುನಿಲ್ ಬೋಸ್? ಸುನಿಲ್ ಬೋಸ್ ಎಚ್ ಸಿ ಮಹದೇವಪ್ಪನವರ ಪುತ್ರ, ತಂದೆ ಸಚಿವರಾಗಿದ್ದಾರೆ. ಹಾಗಾಗಿ ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್. ತಂದೆಯವರು ಸಚಿವರಾಗಿರೋದು ಒಂದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದು ಒಂದು, ಅಭಿವೃದ್ಧಿ ಕಾರ್ಯಗಳನ್ನು ತರ್ತಾ ಇದ್ದಾರೆ, ಅವರೇ ಹೆಸರಿನಲ್ಲಿ ಗೆಲ್ಲಬಹುದು ಅನ್ನೋದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಟಿ ನರಸೀಪುರ, ನಂಜನಗೂಡು, HD ಕೋಟೆ ಭಾಗದಲ್ಲಿ ಹಿಡಿತವನ್ನು ಹೊಂದಿದ್ದಾರೆ. ಈ ಹಿಂದೆ ವಿಧಾನಸಭೆ ಚುನಾವಣೆಗೆ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಬೇಕು ಆ ಭಾಗದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಒಂದು ನಂಜನಗೂಡಿನಲ್ಲಾದರೂ ಕೊಡಬೇಕು ಅಂತ ಕೇಳ್ತಾ ಇದ್ರು, ಬಟ್ ಅದು ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವರಿಗೆ ಲೋಕಸಭೆಯ ಚುನಾವಣೆಯಲ್ಲಿ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಿ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ಭಾಗದಲ್ಲಿ ಹಿಡಿತಾ ಇದೆ ಅವರಿಗೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಮೈನಸ್ ಏನು? ಕೈ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಬಾಂಧವ್ಯದ ಕೊರತೆ ಇದೆ. ಒಂದು ರೀತಿ ಇವರ ವರ್ತನೆ ಅಷ್ಟು ಹತ್ತಿರ ಆಗೋ ರೀತಿಯಲ್ಲಿ ಇಲ್ಲ ಅಂತ ಅಲ್ಲಿನ ಕಾರ್ಯಕರ್ತರು ಹೇಳೋದು. ಸಾಮಾನ್ಯ ಕಾರ್ಯಕರ್ತರು ಇದ್ದಾರೆ ನೋಡಿ, ಈ ಸಾಮಾನ್ಯ ಕಾರ್ಯಕರ್ತರಿಗೆ ಹೇಗಿರಬೇಕು ಅಂದರೆ ನಿಮ್ಮ ಮನೆ ಬರಬೇಕು, ನಿಮ್ಮ ಮನೇಲಿ ಊಟ ಮಾಡಬೇಕು, ನಿಮ್ಮ ಮನೇಲಿ ಟೀ ಕುಡಬೇಕು, ಹೆಂಗಿದೆಯಣ್ಣ ಚೆನ್ನಾಗಿದೆಯಣ್ಣ ಅಂತ ಕೇಳಬೇಕು, ಪ್ರತಿನಿತ್ಯ ಮನೆ ಬಾಗಿಲು ಬರಬೇಕು, ಈ ಥರದವ್ರನ್ನ ಆಯ್ಕೆ ಮಾಡಬೇಕು. ಅದರಲ್ಲೂ ಕೂಡ ನೀವು ಈ ಹಳೆ ಮೈಸೂರು ಭಾಗದಲ್ಲಿ ಬಂದರೆ, ಅದರಲ್ಲೂ ಮಂಡ್ಯದಲ್ಲಿ ಭಾಳ ಇದೆ, ಈ ಚಾಮರಾಜನಗರಕ್ಕೂ ಕೂಡ ಅದು ಹಬ್ಬಿದೆ, ಮೈಸೂರು ಭಾಗದಲ್ಲೂ ಇದೆ. ಒಂದು ರೀತಿ ಫ್ರೆಂಡ್ಲಿ ಆಗಿರಬೇಕು ನಾಯಕರು ಅಂದರೆ, ಹಾಗಿರಬೇಕು, ನಮಗೆ ಪ್ರತಿದಿನ ಸಿಗಬೇಕು, ಮನೆ ಕಾರ್ಯಕ್ರಮಗಳು ಏನಾದರೂ ಇದ್ದರೆ ಅವ್ರು ಬರಬೇಕು ಪ್ರತಿನಿತ್ಯ ಅಂತ ಇದನ್ನು ಬಯಸ್ತಾರೆ. ಆದರೆ ಎಲ್ಲೋ ಸಚಿವರ ಪುತ್ರನಾಗಿನೋ ಅಥವಾ ಹಿರಿಯ ರಾಜಕಾರಣಿಯ ಪುತ್ರನಾಗಿನೋ ಆ ಥರದ ಒಂದು ಒಡನಾಟ ಇವರಲ್ಲಿಲ್ಲ ಅಂತ. ಇನ್ನು ಸಚಿವರ ಮಗ ಅನ್ನೋದು ಬಿಟ್ಟರೆ ವೈಯಕ್ತಿಕ ವರ್ಚಸ್ಸು ಅನ್ನೋದಿಲ್ಲ. ಆಯ್ತಪ್ಪ, ಯಾರು ಸುನಿಲ್ ಬೋಸ್? ಅವರು ಮಹದೇವಪ್ಪನವ್ರ ಮಗ. ಅದನ್ನು ಹೊರತುಪಡಿಸಿದ್ರೆ, ಮಹದೇವಪ್ಪನವರ ಮಗ ಅನ್ನೋದನ್ನು ಹೊರತುಪಡಿಸಿದ್ರೆ ತನ್ನದೇ ಆದ ಸ್ವಂತ ವರ್ಚಸ್ಸಿನ ಕೊರತೆ ಸುನಿಲ್ ಬೋಸ್ ಅವರಿಗಿದೆ. ಇದೊಂದು ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಮುಂದೆ ಯಾರು ನೋಡಿ, ಅಲ್ಲಿ ದರ್ಶನ್ ಧ್ರುವನಾರಾಯಣ್ ಅವರು ಇದೆ. ದರ್ಶನ್ ಧ್ರುವನಾರಾಯಣ್ ಅವರ ಪ್ಲಸ್ ಪಾಯಿಂಟ್ ಏನು? ತಂದೆ ಆರ್ ಧ್ರುವನಾರಾಯಣ್ ಅಭಿಮಾನಿಗಳ ಬೆಂಬಲ ಇದೆ. ಧ್ರುವನಾರಾಯಣ್ ಅವರು 2009, 14 ಹೀಗೆ ಸತತವಾಗಿ ಗೆದ್ದುಕೊಳ್ತಾ ಬಂದಂಥವರು. ರಾಜ್ಯ ರಾಜಕಾರಣದಲ್ಲೂ ಇದ್ದರು, ಕೇಂದ್ರ ರಾಜಕಾರಣದಲ್ಲೂ ಇದ್ದರು. ಅದರಲ್ಲೂ 2009 ಚುನಾವಣೆ, 14 ಚುನಾವಣೆಯಲ್ಲಿ 9 ಚುನಾವಣೆ ಅಂತೂ 2.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿತ್ತು. ಇನ್ನು 2014 ಚುನಾವಣೆಯಲ್ಲಿ ಬರೀ ಒಂದು 4,000 ಅಂತರದಲ್ಲಿ ಅವರು ಗೆದ್ದಿದ್ರು. ಆದರೆ 2019 ಚುನಾವಣೆಯನ್ನು ಅವರು ಸೋತಿದ್ದು ಕೇವಲ 1,400 ಮತಗಳ ಅಂತರದಿಂದ, 1,400 ಮತಗಳ ಅಂತರದಿಂದ. ಹಾಗಾಗಿ ಆ ಇಡೀ ಕ್ಷೇತ್ರದಲ್ಲಿ, ಚಾಮರಾಜನಗರ ಕ್ಷೇತ್ರದಲ್ಲಿ ಧ್ರುವನಾರಾಯಣ್ ಅವರ ಹೋಲ್ಡ್ ಇದೆ. ಹಾಗಾಗಿ ತಂದೆ ತಾಯಿ ಇಲ್ಲ ಅನ್ನೋ ಅನುಕಂಪವೂ ಕೂಡ ಧ್ರುವನಾರಾಯಣ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಆ ಅನುಕಂಪದಿಂದ ಅವರು ಶಾಸಕರಾಗಿ ಆಯ್ಕೆಯೂ ಆಗಿದ್ದಾರೆ. ಇನ್ನು ಪ್ಲಸ್ ಪಾಯಿಂಟ್ನಲ್ಲಿ ಮತ್ತೊಂದು, ಶಾಸಕರಾಗಿ ಸಕ್ರಿಯವಾಗಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಒಂದು ಕಡೆ ಧ್ರುವನಾರಾಯಣ್ ಅವರ ಅಗಲಿಕೆಯ ನಂತರ 2023 ವಿಧಾನಸಭಾ ಚುನಾವಣೆಯಲ್ಲಿ ದರ್ಶನ್ ಧ್ರುವನಾರಾಯಣ್ ಅವರು ಸ್ಪರ್ಧೆ ಮಾಡಿದ್ರು, ಗೆದ್ದಿದ್ರು ಕೂಡ.
ಯಾಕಾಗಿ ಗೆದ್ರು ಅಂದ್ರೆ ಅವರ ತಂದೆ ತಾಯಿ ಇಲ್ಲ, ಧ್ರುವ ನಾರಾಯಣ್ ಅವರ ವರ್ಚಸ್ಸು, ಇದರಿಂದಾಗಿ ಗೆದ್ರು ಅನ್ನೋರು ಇದೆ. ಜೊತೆಗೆ ಅವರು ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈನಸ್ ಪಾಯಿಂಟ್ ಏನು? ಅನುಭವದ ಕೊರತೆ, ಕ್ಷೇತ್ರವನ್ನು ಸುತ್ತುವುದಕ್ಕೆ ಕಷ್ಟವಾಗುವ ಸಾಧ್ಯತೆ ಇದೆ. ನೋಡಿ, ವಿಧಾನಸಭೆ ಚುನಾವಣೆಗೆ ಅಂತ ಹೇಳಿದ್ರೆ ನಿಮಗೆ ಒಂದು ವಿಧಾನಸಭೆ ಸೆಗ್ಮೆಂಟ್ ಬರುತ್ತೆ, ಅಲ್ಲಿ ಮಾತ್ರ ನೀವು ಸುತ್ತೀರಿ. ಆದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಸೆಗ್ಮೆಂಟ್ಗಳು ಬರ್ತವೆ, ಕ್ಷೇತ್ರಗಳು ಬರ್ತವೆ. ಈ ಇಡೀ ನೀವು ಕ್ಷೇತ್ರದಾದ್ಯಂತ ಹೋಗ್ಬೇಕಲ್ವಾ? ಹಾಗಾಗಿ ಅಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ತಂದೆ ತಾಯಿಯ ನೆನಪಿನಿಂದ ಇನ್ನೂ ಹೊರ ಬಂದಿಲ್ಲ ಅವರು, ಇನ್ನು ಅದೇ ನೆನಪಿನಲ್ಲಿದ್ದಾರೆ ಅನ್ನೋದು ಕೂಡ ಇದು ಇಷ್ಟು ಮೈನಸ್ ಪಾಯಿಂಟ್ ಆಗುತ್ತೆ ಅವ್ರದ್ದು. ಇನ್ನು ಕಾಗಲವಾಡಿ ಶಿವಣ್ಣ, ಕಾಂಗ್ರೆಸ್ನ ಮತ್ತೊಬ್ಬ ಆಕಾಂಕ್ಷಿ, ಅವರ ಪ್ಲಸ್ ಪಾಯಿಂಟ್ ಏನು? ಮಾಜಿ ಸಂಸದರಾಗಿದ್ರು, ಚಾಮರಾಜನಗರ ಭಾಗದ ಹಿರಿಯ ನಾಯಕ ಅನ್ನೋದು ಇವರಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಅದರ ಬಳಿಕ ಕಾಗವಾಡ ಶಿವಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಅನ್ನೋದು ಎರಡನೇ ಪ್ಲಸ್ ಪಾಯಿಂಟ್. ಆಗಲೇ ನಾನು ಹೇಳಿದೆ, ಈ ಭಾಗದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಬಿಟ್ಬಿಟ್ಟಿದ್ದಾರೆ ಅಂತ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರು ಡಿಸೈಡ್ ಮಾಡ್ತಾರೆ, ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡೋದು ಅಂತ ಹೇಳಿ. ಹಾಗಾಗಿ ಇವರು ಅವರಿಗೆ ಬಹಳ ಹತ್ರ ಆಗಿರೋದ್ರಿಂದ ಇವ್ರಿಗೂ ಕೂಡ ಸಿಗುವಂತ ಚಾನ್ಸಸ್ ಇದೆ ಟಿಕೆಟ್ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು. ಇನ್ನು ಮೈನಸ್ ಪಾಯಿಂಟ್ ಏನು? ವಯಸ್ಸಾಗಿದೆ, ಆರೋಗ್ಯದ ಸ್ಥಿತಿ ಸರಿ ಇಲ್ಲ ಅನ್ನೋದು. ವಯಸ್ಸಾಗಿದೆ ಅನ್ನೋದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ಅವರಿಗೆ ಆಗ್ಬೋದು. ಯಾಕಂದ್ರೆ ಈಗೀಗ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಯುವಕರಿಗೆ ಮನ್ನಣೆ ಕೊಡೋಣ, ಮುಂದೆಯೂ ಕೂಡ ಪಕ್ಷ ಸಂಘಟನೆ ಆಗಬೇಕು, ಯುವ ಪೀಳಿಗೆ ಬರಬೇಕು. ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಹೆಚ್ಚಿನ ಟಿಕೆಟ್ ಸಿಗುವಂತ ಸಾಧ್ಯತೆ ಕೂಡ ಇದೆ. ಇದು ಅವರ ಒಂದು ಮೈನಸ್. ಇನ್ನು ರಾಜಕೀಯವಾಗಿ ಹೆಚ್ಚಾಗಿ ಗುರುತಿಸಿಕೊಳ್ತಾ ಇಲ್ಲ ಅನ್ನೋದು ಕೂಡ ಅವ್ರಿಗೊಂದು ದೊಡ್ಡ ಮೈನಸ್ ಪಾಯಿಂಟ್. ಇನ್ನು GN ನಂಜುಂಡಸ್ವಾಮಿ ಅವರು ಒಬ್ಬರು ಆಕಾಂಕ್ಷಿ. ಅವರ ಪ್ಲಸ್ ಪಾಯಿಂಟ್ ಏನು? AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅತ್ಯಾಪ್ತರು ಇವರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿದ್ದಾರೆ, ಹಾಗಾಗಿ ಇವರು ಟಿಕೆಟ್ ಸಿಗಬಹುದು ಅಂತ. ಇನ್ನು ಮಾಜಿ ಶಾಸಕ, ಜೊತೆಗೆ ಕಮಲ ಕೈ ಪಕ್ಷದ ಕಾರ್ಯಕರ್ತರ ನಂಟು ಇವರಿಗಿದೆ. ಮಾಜಿ ಶಾಸಕರಾಗಿದ್ದಂಥವರು ಕಮಲ ಹಾಗೂ ಕೈ ಎರಡೂ ಪಕ್ಷದ ಕಾರ್ಯಕರ್ತರ ನಂಟು ಇವರಿಗಿದೆ. ಹಾಗಾಗಿ ಇದು ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರು ಇವರು. ಹಾಗಾಗಿ ಇಷ್ಟು ಇವರ ಪ್ಲಸ್ ಪಾಯಿಂಟ್ಗಳು. ಓಕೆ, ಇನ್ನು ಅವರ ಮೈನಸ್ ಪಾಯಿಂಟ್ಗಳು ಒಂದಷ್ಟು ಇದಾವೆ. ಅದು ಅವಕಾಶವಾದಿಯವರು ಅಂತ ಹೇಳ್ತಾರೆ, ಪಕ್ಷಾಂತರಿ ಅಂತ ಹೇಳ್ತಾರೆ, ಕ್ಷೇತ್ರದಲ್ಲಿ ಹೇಳ್ಕೊಳ್ಳುವಂಥ ಹೆಸರಿಲ್ಲ ಅವರಿಗೆ, ವರ್ಚಸ್ಸಿಲ್ಲ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಅವರ ಮೈನಸ್ ಪಾಯಿಂಟ್. ಇನ್ನು DN ನಟರಾಜ್ ಇನ್ನೊಬ್ಬರ ಆಕಾಂಕ್ಷಿ. ಅವರ ಪ್ಲಸ್ ಪಾಯಿಂಟ್ ಏನು? ಕೇಂದ್ರ ಮತ್ತು ರಾಜ್ಯ ನಾಯಕರ ಜೊತೆ ಉತ್ತಮವಾಗಿ ಸಂಪರ್ಕ ಇದೆ, ಸಂಬಂಧ ಇದೆ ಅವರಿಗೆ ಅಂತ. ಇನ್ನು ಯುವ ನಾಯಕ ಅವರು, ನೋಡಿ ನೀವು ಗಮನಿಸ್ತಾ ಇದ್ದೀರಿ, ಇವರು ಯುವ ನಾಯಕ, CM ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವವರು. ಕೇಂದ್ರದಲ್ಲಿ ರಾಜ್ಯ ನಾಯಕರ ಜೊತೆ ಉತ್ತಮ ಸಂಪರ್ಕ ಇದೆ. ಆಗಲೇ ಹೇಳಿದೆ, ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಆದಂಥ ಸಂದರ್ಭದಲ್ಲಿ ಇವರು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ರು, ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆದಿದ್ರು. ಹಾಗಾಗಿ ಹೈಕಮಾಂಡ್ ಲೆವೆಲ್ನಲ್ಲೂ ಕೂಡ ಅಲ್ಲಿನ ನಾಯಕರ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಯುವ ನಾಯಕ CM ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ DN ನಟರಾಜ್. ಇದು ಇವರ ಪ್ಲಸ್ ಪಾಯಿಂಟ್. ಆದರೆ ಇನ್ನು ಮೈನಸ್ ಪಾಯಿಂಟ್ ಏನು? ಒಂದಷ್ಟು ಮೈನಸ್ ಪಾಯಿಂಟ್ಸ್ಗಳು ಕೂಡ ಇದಾವೆ. DN ನಟರಾಜ್ಗೆ ವೈಯಕ್ತಿಕ ವರ್ಚಸ್ಸಿಲ್ಲ ಅಂತ ಇವ್ರು ಹೇಳ್ತಾರೆ. ಹೌದು, ನನಗೆ ಹೈಕಮಾಂಡ್ನಲ್ಲಿ ನಾಯಕರ ಪರಿಚಯ ಇದೆ, ಸಿದ್ದರಾಮಯ್ಯನವರ ಜೊತೆಗಿರ್ತೀನಿ ನಾನು, ಅತ್ಯಾಪ್ತ ನಾನು ಅಂತ ಹೇಳ್ತಾರೆ. ಆದರೆ ವೈಯಕ್ತಿಕವಾದ ವರ್ಚಸ್ಸು ಅವರಿಗಿಲ್ಲ. ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರುವಂಥ ದೃಷ್ಟಿಯಲ್ಲಿ ವೈಯಕ್ತಿಕ ವರ್ಚಸ್ಸು, ವೈಯಕ್ತಿಕ ಕೆಲಸ ಕಾರ್ಯಗಳು ಅವರ ಕೈ ಹಿಡಿಯೋದು ಸ್ವಲ್ಪ ಕಷ್ಟ ಅಂತ. ಇನ್ನು ಸಂಪೂರ್ಣ ಲೋಕಸಭಾ ಕ್ಷೇತ್ರದ ಪರಿಚಯ ಅವ್ರಿಗಿರೋದು ಕಡಿಮೆ. ಯಾಕಂದರೆ ಈ ಹಿಂದೆ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೇಳಿದ್ರು, ಆಗ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಾನು ಲೋಕಸಭೆಗೆ ಕೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು. ಇನ್ನು BJP ಅಭ್ಯರ್ಥಿ S ಬಾಲರಾಜ್, ಅವರ ಪ್ಲಸ್ ಪಾಯಿಂಟ್ ಏನು? BJP ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿಯೂ ಉತ್ತಮ ನಂಟು ಹೊಂದಿದ್ದಾರೆ. ನಾನಾಗಲೇ ಹೇಳಿದೆ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು, ಶಾಸಕರಾಗಿಯೂ ಕೆಲಸ ಮಾಡಿದಂಥ ಅನುಭವ ಇದೆ. ಈಗ BJPಗೆ ಬಂದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿದ್ದಾಗ ಅಲ್ಲಿಯೂ ಉತ್ತಮ ನಂಟಿತ್ತು, ಈಗ BJP ಬಂದಿದ್ದಾರೆ, ಇಲ್ಲೂ ಉತ್ತಮ ನಂಟಿದೆ. ಎರಡೂ ಪಕ್ಷದ ಕಾರ್ಯಕರ್ತರ ಜೊತೆಗೂ ಅವರು ಚೆನ್ನಾಗಿದ್ದಾರೆ ಅಂತ. ಇನ್ನು ಕಾಂಗ್ರೆಸ್ನಲ್ಲಿದ್ದಾಗ ಧ್ರುವ ನಾರಾಯಣ್ ಜೊತೆ ಕ್ಷೇತ್ರ ಸುತ್ತಾಟವನ್ನು ಆ ಸಂದರ್ಭದಲ್ಲಿ ಮಾಡಿದ್ರು. ಹಾಗಾಗಿ ಆ ಅನುಭವ ಇಲ್ಲಿ ಕೆಲಸಕ್ಕೆ ಬರ್ಬೋದು. ಧ್ರುವ ನಾರಾಯಣ್ ಅವರು ಹಿರಿಯ ನಾಯಕರು, ಗೊತ್ತಿರೋಂಥ ಸಂಗತಿ. ಹಾಗಾಗಿ ಅವರ ಜೊತೆ ಇದ್ದಿದ್ರಿಂದ ಪಟ್ಟುಗಳನ್ನು ಕಲ್ತ್ಕೊಂಡಿದ್ದಾರೆ ಅಂತ. ಇನ್ನು BSY ವಿಜಯೇಂದ್ರ ಆಪ್ತ ವಲಯದಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಟಿಕೆಟ್ ಸಿಕ್ಕಿದೆ ಅಂತಲೂ ಹೇಳಲಾಗ್ತಾ ಇದೆ. ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇಷ್ಟು ಅವರ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಮೈನಸ್ ಪಾಯಿಂಟ್ ಏನು? ಮೈನಸ್ ಪಾಯಿಂಟ್ಗಳು ಕೂಡ ಒಂದಷ್ಟು ಇದಾವೆ. ಕಳೆದ ವರ್ಷವಷ್ಟೇ BJPಗೆ ಬಂದಿದ್ದಾರೆ. ಒಂದೇ ಒಂದು ವರ್ಷ ಆಯಿತು ಅವರು BJPಗೆ ಬಂದು. BJPಯಲ್ಲಿ ಇನ್ನೂ ಅವರು ಕೂಸು. ಇದೊಂದು ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ. ಕಾರ್ಯಕರ್ತರು ಅವರನ್ನು ಒಪ್ಕೊಳ್ತಾರ? ಬಂದ ತಕ್ಷಣ BJP ಬಂದ ತಕ್ಷಣನೇ ಕಾರ್ಯಕರ್ತರು ಅವ್ರನ್ನ ಒಪ್ಕೋಬೇಕಲ್ಲ. ಹಾಗಾಗಿ ಕಳೆದ ವರ್ಷವಷ್ಟೇ BJPಗೆ ಬಂದಿದ್ದಾರೆ ಅನ್ನೋದು ಒಂದು ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ ಇವರಿಗೆ. ಅದರ ಜೊತೆಗೆ ಹಾಲಿ ಸಂಸದರು ಹೆಚ್ಚು ಅಭಿವೃದ್ಧಿ ಮಾಡದಿರುವುದು ಕೂಡ ದೊಡ್ಡ ಮೈನಸ್ ಪಾಯಿಂಟ್. ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದು ದೊಡ್ಡ ಮೈನಸ್ ಇತ್ತು. ಏನು ಅಂದರೆ ಅವರಿಗೆ ಸ್ವಲ್ಪ ವಯಸ್ಸಾಗಿತ್ತು, ಅಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅಂತ ಹೇಳಿ. ಹಾಗಾಗಿ ಇವರು ಯಾರ ಸಾಧನೆಯನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗೋದು? ನಿಮ್ಮ ಹಿಂದಿನ ಸಂಸದರು ಏನು ಕೆಲಸನೇ ಮಾಡಿಲ್ಲ, ನಾವು ಯಾಕೆ ನಿಮಗೆ ಮತ ಕೊಡಬೇಕು ಅಂದ್ರೂ ಕೇಳ್ತಾರೆ. ಅದರ ಜೊತೆಗೆ ಇದೊಂದು ಕಾಂಗ್ರೆಸ್ನ ಭದ್ರವಾದ ಬೆಲ್ಟ್ ಆಗಿರೋದ್ರಿಂದ
ಬಹಳ ದೊಡ್ಡ ಚಾಲೆಂಜ್ ಕೂಡ ಅವರಿಗಿದೆ. ಈ ತರದ ಕ್ಷೇತ್ರಗಳಲ್ಲಿ ಜಾತಿವಾರು ಲೆಕ್ಕಾಚಾರ ಬಹಳ ದೊಡ್ಡ ಮಟ್ಟಿಗೆ ವರ್ಕ್ ಆಗುತ್ತೆ ಚುನಾವಣೆಗಳಲ್ಲಿ. ನೀವು ಈ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ ತೋರಿಸ್ತಾ ಹೋಗ್ತೀನಿ. SC ಮತದಾರರು ಈ ಕ್ಷೇತ್ರದಲ್ಲಿ 4,60,000 4.60 ಹತ್ರ 4.5 ಲಕ್ಷಕ್ಕಿಂತಲೂ 10,000 ಹೆಚ್ಚು ಅಷ್ಟು SC ಮತದಾರರಿದ್ದಾರೆ. ಅದಕ್ಕೋಸ್ಕರ ಇದು SC ಮೀಸಲು ಕ್ಷೇತ್ರ, SC ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ. ST 3.20 3,20,000 ಮತದಾರರಿದ್ದಾರೆ. ST SCಯನ್ನು ಕೂಡಿಸಿದ್ರೇನೆ ನಿಮಗೆ ಸರಿಸುಮಾರು 7,80,000 ಮತದಾರರಾಗ್ತಾರೆ. 7,80,000 ಮತದಾರರು. ಲಿಂಗಾಯತ ಮತದಾರರು 4.20 4,20,000 ಇದ್ದಾರೆ. ಉಪ್ಪಾರ 1,80,000 ಇದ್ದಾರೆ. ಕುರುಬ 1,30,000 ಇದ್ದಾರೆ. ಇದರಲ್ಲಿ ನೀವು ಅಹಿಂದಾವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೇ SC ST ಪ್ಲಸ್ ಕುರುಬ ಉಪ್ಪಾರ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೇ ಹತ್ರ 10 ಲಕ್ಷ ಮತದಾರರಾಗ್ತಾರೆ. ಇನ್ನು ಕುರುಬ ಮತದಾರರು 1,30,000, ಒಕ್ಕಲಿಗ ಮತದಾರರು 1,80,000, ಮುಸ್ಲಿಂ 90,000 ಮತದಾರರಿದ್ದಾರೆ. ಇತರೆ 1,50,000 ಮತದಾರರಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 18 ಲಕ್ಷ ಮತದಾರರು. ಅದಕ್ಕೆ ಜಾತಿವಾರು ಲೆಕ್ಕಾಚಾರದಲ್ಲೂ ಕೂಡ ಇದೊಂದು ರೀತಿ ಕಾಂಗ್ರೆಸ್ನ ಭದ್ರಕೋಟೆಯ ರೀತಿಯಾಗಿ ಕಾಣಿಸುತ್ತೆ. SC ST ಎರಡನ್ನು ಕೂಡಿಸಿದ್ರೆ ನೀವು ಸರಿಸುಮಾರು 7,80,000 ಮತದಾರರಾಗ್ತಾರೆ. 7,80,000 ಮತದಾರರು. ಅದಕ್ಕೆ ಉಪ್ಪಾರವನ್ನು ಸೇರಿಸಿದ್ರೆ 1,80,000 ಮತಗಳನ್ನು ಸೇರಿಸಿದ್ರೆ ನಿಮಗೆ ಹತ್ರ 8-8.5 ಲಕ್ಷ ಮತದಾರರಾಗ್ತಾರೆ. ಇನ್ನು ಕುರುಬ 1.30 ಲಕ್ಷ, ಮುಸ್ಲಿಂ 90,000, ಇತರೆ 1.5 ಲಕ್ಷ ಮತದಾರರಿದ್ದಾರೆ. ಹಾಗಾಗಿ ಇದೆಲ್ಲವನ್ನ ಕೂಡಿಸಿದಂತೆ ಅಹಿಂದ ಮತದಾರರ ಸಂಖ್ಯೆ ಈ ಭಾಗದಲ್ಲಿ ಅತ್ಯಧಿಕವಾಗಿದೆ. ಬಿಜೆಪಿ ಗೆಲ್ಲೋದಕ್ಕೆ ಲಿಂಗಾಯತ ಮತದಾರರು, ಸ್ವಲ್ಪ ಮಟ್ಟಿಗೆ ಒಕ್ಕಲಿಗ ಮತದಾರರು, ಜೊತೆಗೆ ST ಹಾಗೂ SCಯಲ್ಲಿ ಬಲ, ಇಷ್ಟನ್ನು ನೀವು ಕಂಬೈನ್ ಮಾಡಿದ್ರೆ, ಕಾಂಬಿನೇಷನಲ್ಲಿ ನೋಡಿದ್ರೆ ಬಿಜೆಪಿಗೆ ಗೆಲ್ಲುವಂಥ ಸಾಧ್ಯತೆ ಇದೆ. ಆದರೆ ಬಹಳ ಕಷ್ಟ ಅಂತ. ಇನ್ನು ಮತದಾರರ ವಿವರ, ಒಟ್ಟು ಮತದಾರರನ್ನು ನೋಡಿದ್ರೆ 18,114 ಮತದಾರರಿದ್ದಾರೆ ಈ ಕ್ಷೇತ್ರದಲ್ಲಿ. ಅದರಲ್ಲಿ ಪುರುಷರು 8,90,000 ಮತದಾರರು, ಮಹಿಳೆಯರು 9,10,000 ಮತದಾರರಿದ್ದಾರೆ. ತೃತೀಯ ಲಿಂಗಿಗಳು 114 ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಒಟ್ಟು ಮತದಾರರು ಇರುವಂಥವ್ರು ನೀವು ಗಮನಿಸಬೇಕು ನೋಡಿ. 1952ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಚಾಮರಾಜನಗರ, ಮೈಸೂರನ್ನು ಕೂಡಿಸಿದಂತೆ ಬಂದಂಥ ಲೋಕಸಭಾ ಕ್ಷೇತ್ರ ಅದು. ಆಗ್ಲಿಂದ ಶುರುವಾದಂಥ ಕಾಂಗ್ರೆಸ್ನ ಜೈತ್ಯ ಯಾತ್ರೆ 2014ರ ಚುನಾವಣೆವರೆಗೂ ಮುಂದುವರಿತು. ಒಮ್ಮೆ JDUನಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಆಯ್ಕೆಯಾಗಿದ್ದರು. 2 ಬಾರಿ JDS ಇಲ್ಲಿ ಜಯ ಸಾಧಿಸಿತ್ತು. ಸಿದ್ದರಾಜು ಅವರು 96-98ರಲ್ಲೊಮ್ಮೆ, ಅದು ಬಿಟ್ಟು 2004ರಲ್ಲಿ ಕಾಗಲವಾಡಿ ಶಿವಣ್ಣ ಅಂತ ಅವರು ಕೂಡ 2 ಬಾರಿ, ಒಂದು 2004ರಲ್ಲಿ ಗೆದ್ದಿದ್ರು, 2096-98ರಲ್ಲೊಮ್ಮೆ, ಅಂದರೆ 3 ಬಾರಿ JDS ಗೆದ್ದಿದೆ. ಅದನ್ನು ಹೊರತುಪಡಿಸಿದಂತೆ ಮತ್ತೆಲ್ಲವೂ ಕೂಡ ಕಾಂಗ್ರೆಸ್ ಗೆದ್ದುಕೊಂಡಿರೋದು. 2019ರಲ್ಲಿ ಮಾತ್ರ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಗೆ ಬಂದು ಇಲ್ಲಿ ಗೆದ್ದಿದ್ರು. ಅದೂ 1,400 ಮತಗಳ ಅಂತರದಲ್ಲಿ ಮಾತ್ರ. ಇಲ್ಲಿ ಜಾತಿ ಲೆಕ್ಕಾಚಾರ ನೋಡ್ತಾ ಇದ್ರಿ. SC ಮತದಾರರ ಸಂಖ್ಯೆ, ST ಮತದಾರರ ಸಂಖ್ಯೆ, ಲಿಂಗಾಯತ ಮತದಾರರ ಸಂಖ್ಯೆ. ಲಿಂಗಾಯತರು ಕೂಡ 4.20 ಅಂದರೆ 4,20,000 ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಉಪ್ಪಾರ ಮತದಾರರು 1.80 1,80,000 ಕುರುಬ ಮತದಾರರು 1,30,000 2019ರ ಚಾಮರಾಜನಗರ ಫಲಿತಾಂಶ ಏನಾಗಿತ್ತು, ಆ ಲೋಕಸಭೆಯ ಫಲಿತಾಂಶ ಏನಾಗಿತ್ತು, ಆ ಫಲಿತಾಂಶವನ್ನು ಒಮ್ಮೆ ನೋಡೋಣ. ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಫಲಿತಾಂಶವನ್ನು ನೋಡಿ. ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಅವರು ಗಳಿಸಿದಂಥ ಮತಗಳು ಸರಿಸುಮಾರು 5 ಲಕ್ಷದ ಚಿಲ್ಲರೆಯಷ್ಟು ಮತಗಳು, 44.74% ಮತ, 5,68,537 ಮತಗಳನ್ನು ಅವರು ಪಡ್ಕೊಂಡಿದ್ರು. ಶೇಕಡಾವಾರು 44.74%. ಇನ್ನು ಧ್ರುವನಾರಾಯಣ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. 5,66,720 ಮತಗಳನ್ನು, ಆಗ ಅವರು ಹಾಲಿ ಸಂಸದರು ಕೂಡ ಆಗಿದ್ರು, ಅವರು ಪಡ್ಕೊಂಡ್ರು. 46.60%. ಅಲ್ಲಿ ಪರ್ಸೆಂಟೇಜ್ನಲ್ಲಿ ನೀವು ನೋಡಿದ್ರು ಅಲ್ಪ ಪ್ರಮಾಣದ ವ್ಯತ್ಯಾಸ ಅಷ್ಟೇ. ಇಲ್ಲಿ ಗೆಲುವಿನ ಅಂತರ ನೋಡಿ, ಲೀಡ್ ನೋಡಿ, 1,817 ಮತಗಳ ಅಂತರ ಮಾತ್ರ. ಅದು ಲೋಕಸಭೆ ಚುನಾವಣೆಗೆ ಅಂತ ಬಂದಾಗ ಬಹಳ ಅಂದರೆ ಬಹಳ, ತುಂಬ ಸಣ್ಣ ಮಾರ್ಜಿನ್ನಲ್ಲಿ, ತಿನ್ನ ಮಾರ್ಜಿನ್ ಅಂತಾರಲ್ಲ ಆ ಥರ ತಿನ್ನ ಮಾರ್ಜಿನ್ನಲ್ಲಿ ಗೆದ್ದಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಅದಕ್ಕೆ ನಾನು ಹೇಳಿದ್ದು ಇದೊಂದು ಕಾಂಗ್ರೆಸ್ನ ಭದ್ರಕೋಟೆ ಇದು ಅಂತ. ಆದ್ರೂ ಆ ಭದ್ರಕೋಟೆಯನ್ನು ಮೊದಲ ಬಾರಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ಭೇದಿಸಿದ್ರು. ಈ ಕ್ಷೇತ್ರದ ಮತದಾರ ಪ್ರಭುಗಳು ಏನು ಹೇಳ್ತಾರೆ, ಅಲ್ಲಿನ ಜನ ಏನು ಹೇಳ್ತಾರೆ ಕೇಳ್ಕೊಂಡು. ಚಾಮರಾಜನಗರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥ ಹಿರಿಯ ಪಟುವಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು
ಸಂಸದರಾದ ನಂತರದಲ್ಲಿ ಹಿಂದೆ ಸುಮಾರು 4 ಬಾರಿ ಸಂಸದರಾಗಿದ್ದರೂ ಕೂಡ ಈ ಬಾರಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಜಿಲ್ಲೆಗೆ ಆದ್ಯತೆ ನೀಡಿದ್ದಾರೆ. ಉದಾಹರಣೆ ಹೇಳಬೇಕು ಅಂತಂದರೆ 17 ಕೋಟಿಯನ್ನು ರಸ್ತೆಗಳ ಬಗ್ಗೆ ಅಭಿವೃದ್ಧಿ ಮಾಡಿದ್ದಾರೆ. 37 ಕೋಟಿ ನ್ಯಾಷನಲ್ ಹೈವೇಗೆ. ನ್ಯಾಷನಲ್ ಹೈವೇ ಈಗ ಪುಣ್ಣೂರು ರಸ್ತೆ ಏನು ಅವ್ಯವಸ್ಥೆ ಆಗಿತ್ತು ಅದನ್ನು 37 ಕೋಟಿ ಅನುದಾನ ತಂದು ವಿಶೇಷ ಅನುದಾನ ತಂದು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಂಗನವಾಡಿ ಕೇಂದ್ರಗಳಾಗಿದೆ, ವಾಲ್ಮೀಕಿ ಭವನ ಇರ್ಬೋದು, ವಿವಿಧ ಸಮುದಾಯದ ಭವನಗಳಿಗೆ ಅನುದಾನವನ್ನು ಹೆಚ್ಚಿಗೆ ಕೊಟ್ಟಿದ್ದಾರೆ. ರಸ್ತೆಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ. ಅದಲ್ಲದೆ ಅಂಗವಿಕಲರ ವೇತನ ಅಂತೇಳಿ ಅಂಗವಿಕಲರಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ, ಗುಂಡ್ಲುಪೇಟೆ, ನಂಜನಗೂಡು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಲೋಕಸಭಾ ವ್ಯಾಪ್ತಿ ಬರುವಂಥದ್ದಲ್ಲಿ ವಿಶೇಷವಾಗಿ ಅಂಗವಿಕಲರ ವ್ಯವಸ್ಥೆಗೆ ಒಂದು ಅನುದಾನವನ್ನು ತಂದು ಅವರಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಅಂಬೇಡ್ಕರ್ ಭವನದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ಅಧಿಕಾರಿ ಮುಖ್ಯನ ಕಾರ್ಯಕ್ರಮ ಮಾಡಿ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಸಂಸದರಾದಂಥ ವಿ ಶ್ರೀನಿವಾಸ್ ಪ್ರಸಾದ್ರವರು ಚಾಮರಾಜನಗರದ ಸರ್ವತೋನ್ಮುಖ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಸಾಕಾಗಷ್ಟು ಅವರ ಕೈಲಾದಂಥ ಪ್ರಯತ್ನಗಳನ್ನು, ಉದಾಹರಣೆಗೆ ಈ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಂಥ ಕಿಟ್ಗಳಾಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಮತ್ತು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಕೋವಿಡ್ಗೂ ಮೊದಲು ಕೋವಿಡ್ಗೂ ನಂತರ ಅವರು ಎಲ್ಲವನ್ನೂ ಮಾಡಿ, ಜೊತೆಗೆ ಏನು ರೈಲ್ವೆ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಸಹಾಯವನ್ನು ಕೂಡ ಅನುದಾನವನ್ನು ತಂದು ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ MP ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದ ಮೇಲೆ ಏನು ಮಾಡಿದ್ರು ಅಂತ ಅವ್ರಿಗೆ ಕೇಳಿ ಸರ್ ಒಂದು ಪ್ರಶ್ನೆ. ನೀವು ನಮ್ಗೆ ಕೇಳ್ತಿದ್ರಲ್ಲ, ಅದೊಂದು ಪ್ರಶ್ನೆ ಅವ್ರು ಕೇಳಿ. ಅವ್ರು ಒಂದೇ ಮಾತು ಹೇಳ್ತಾ ಹೋಗ್ತಾರೆ, ಮನ್ಗಿದ್ದೇನೆ, ಹುಷಾರಿಲ್ಲ ಅಂತ ಹೇಳ್ತಾರೆ. ಆದರೆ ಜನ ನಿರೀಕ್ಷೆ ಏನು ಮಾಡಿದ್ರು? MP ಶ್ರೀನಿವಾಸ್ ಪ್ರಸಾದ್ನವ್ರು ಗೆದ್ದಿದ್ದಾರೆ, ಕಾಲೇಜ್ ಅಭಿವೃದ್ಧಿ ಮಾಡ್ತಾರೆ, ರಸ್ತೆ ಅಭಿವೃದ್ಧಿ ಮಾಡ್ತಾರೆ, ದಲಿತರ ಮುಖಂಡರು ದಲಿತರಿಗೆ ಅಭಿವೃದ್ಧಿ ಆಗುತ್ತೆ, ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ರಸ್ತೆ ಆಗಲಿ ಎಲ್ಲ ಅಭಿವೃದ್ಧಿ ಮಾಡ್ತಾರೆ, ನಮ್ಮ ಜೊತೆ ಇರ್ತಾರೆ, ದಲಿತರು ಈಗೇನು ಹಾಲಿ ಸಂಸದರಿದ್ದಾರೆ, ಅವರ ಕೊಡುಗೆ ಕ್ಷೇತ್ರಕ್ಕೆ ಏನಂದರೆ ಏನೂ ಇಲ್ಲ. 1% ಅವರ ಅಭಿವೃದ್ಧಿ ಕಡೆಗೆ ಗಮನ ಆಗಲಿ, ಮತ್ತೊಂದು ಯಾವುದೇ ಥರದ ಚಿಂತನೆಯನ್ನು ಮಾಡಿಲ್ಲ. ಅವರು ಒಂದು ಭ್ರಮೆಯಲ್ಲಿ ಏನೋ ಇರಬೇಕು ಅನಿಸುತ್ತೆ ಸಂಸದರು. ನಾನು ನನ್ನ ಕಾರ್ಯವೈಖರಿ ಮತ್ತು ನನ್ನ ರಾಜಕೀಯ ಅನುಭವದಿಂದ ಈ ಸತಿ ನಾನು ಗೆದ್ದಿದ್ದೀನಿ ಅಂತ ಇಲ್ಲ, ಜನರ ಅನುಕಂಪದಿಂದ ಅವರು ಗೆದ್ದಿರೋದು. ಒಬ್ಬ ಸಂಸದರಾದನು ತಿಂಗಳಿಗೆ 2 ತಿಂಗಳಿಗೊಂದು KDP ಮೀಟಿಂಗ್ನ ಕರಿಬೇಕು. ಈ ಸಂಸದರು 1 ವರ್ಷಕ್ಕೊಂದು KDP ಮೀಟಿಂಗ್ನ ನಮ್ಮ ಗಮನಕ್ಕೆ ಬಂದಂಗೆ ಮಾಡಿಲ್ಲ ಅನಿಸುತ್ತೆ. KDP ಮೀಟಿಂಗ್ನ ಒಂದೇ ಮಾಡಿಲ್ಲ. ಹಾಗಲ್ಲದೆ ಏನು ರಾಜ್ಯಕ್ಕೆ ನಮ್ಮ ತೆರಿಗೆ GSTದು ಏನು ಅನ್ಯಾಯ ಆಗ್ತಿದೆ ಅದ್ರ ಪರವಾಗಿ ಇಲ್ಲಿವರೆಗಾಗಲಿ ಒಂದೇ ಮಾತನಾಡಿಲ್ಲ ಜನರ. ಇದು ಹಾಲಿ ಸಂಸದರ ಬಗ್ಗೆ ಅಲ್ಲಿನ ಜನರ ಅಭಿಪ್ರಾಯ. ಮೈಸೂರಿಗೆ ಅತ್ಯಂತ ಹತ್ತಿರವಾಗಿರುವಂಥ ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ಆದರೆ ಇವತ್ತಿನವರೆಗೂ ಅಭಿವೃದ್ಧಿಯನ್ನು ಮಾತ್ರ ಕಾಣದೆ ಬಹಳ ದೂರ ಉಳಿದಿರುವಂಥ ಜಿಲ್ಲೆ ಇದು. ಯಾಕಾಗಿ, ಏನಕ್ಕಾಯಿತು ಈ ರೀತಿ ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು. ಇದಾಗಿತ್ತು ಚಾಮರಾಜನಗರದ ಕರ್ನಾಟಕ ಕುರುಕ್ಷೇತ್ರದ ಚಿತ್ರಣ. ನಾಳೆ ಮತ್ತೊಂದು ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣದೊಂದಿಗೆ ನಿಮ್ಮನ್ನು ಹಾಜರಾಗ್ತೀನಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.